ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಟಾರ್ಗೆಟ್ HSTR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರ ಹೇಳಿಕೆಯ ಪ್ರಕಾರ 2026 ಶೈಕ್ಷಣಿಕ ವರ್ಷದ ಆರಂಭದಲ್ಲಿಯೇ ಸುಮಾರು 11,000 ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂಥೇಳಿ ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಅದರ ಪ್ರಕಾರ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದೊಳಗಡೆ ಸುಮಾರು ಶಿಕ್ಷಕ ಹುದ್ದೆಗಳಿಗೆ ಅಂದರೆ 6,000 ಶಿಕ್ಷಕ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ PST, HSTR ಮತ್ತು GPT ಈ 3 ವಿಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂಥೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ನನ್ನ ಉದ್ದೇಶ ಏನು ಅಂದರೆ, ನೋಟಿಫಿಕೇಷನ್ ಆಗಿದ್ಮೇಲೆ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಅವ್ರು ಈಗಾಗಲೇ ಹೇಳಿದ್ದಾರೆ, ಅದರ ಪ್ರಕಾರ ನಾವು ನಮ್ಮ ಓದನ್ನು ಹೀಗೆ ಸ್ಟಾರ್ಟ್ ಮಾಡಿ. ಸೊ ನಮ್ಮ ಗುರಿ ಏನು? ಟಾರ್ಗೆಟ್ ಟೀಚರ್, ಒಂದು ಶಿಕ್ಷಕ ಹುದ್ದೆಯನ್ನು ನಾವು ಪಡ್ಕೊಳ್ಳೋದು ನಮ್ಮ ಈ ವರ್ಷದ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಅದರ ಒಂದು ಭಾಗವಾಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಮುಖಾಂತರ ತಮಗೆಲ್ಲರಿಗೂ ಮುಂದೆ ನೋಟಿಫಿಕೇಷನ್ ಆಗ್ತಾ ಇರ್ತಕ್ಕಂತಹ ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ಸ್ಗಳನ್ನು ಜೊತೆಗೆ ತರಗತಿಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಬಯಸ್ತಾ ಇದ್ದೀನಿ. ಅದರ ಒಂದು ಭಾಗವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇರ್ತಕ್ಕಂತಹ HSTR ಒಂದು ನೋಟಿಫಿಕೇಷನ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಿಲೆಬಸ್ ಏನಿರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ಕ್ಲಾಸ್ ಒಳಗಡೆ ಕೊಡುವಂತಹ ಪ್ರಯತ್ನವನ್ನು ನಾನು ನಿಮ್ಮ ಜೊತೆಗೆ ಮಾಡ್ತಾ ಇದ್ದೀನಿ. 2015ರಲ್ಲಿ HSTRನ್ನು ಕೊನೆಯದಾಗಿ ನೋಟಿಫಿಕೇಷನನ್ನು ಮಾಡಿದರು. ಆ HSTR 2015ರ HSTRನ ಒಂದು ಸಿಲೆಬಸ್ಸು ಏನಿದೆ ಅನ್ನೋದನ್ನು ಈ ಒಂದು ತರಗತಿ ಒಳಗಡೆ ನಿಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತೇಳಿ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. HSTRಗೆ ಸಂಬಂಧಪಟ್ಟಿರೋ ಹಾಗೆ ಸುಮಾರು 2 ಪತ್ರಿಕೆಗಳಿರುತ್ತೆ, 2 ಪೇಪರ್ಸ್ ಇರುತ್ತೆ. ಒಂದು ಪೇಪರ್ ಫಸ್ಟ್, ಇದು ಎಲ್ಲರಿಗೂ ಕಂಪಲ್ಸರಿ ಆಗಿರ್ತಕ್ಕಂತಹ ಒಂದು ಪತ್ರಿಕೆ. ಇನ್ನು ಪೇಪರ್ ಸೆಕೆಂಡು, ಇದು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಪೇಪರು. ಅಂದರೆ ನಾವು ಯಾವ ವಿಷಯಕ್ಕೆ ಪೇಪರನ್ನು ಬರಿತಾ ಹೋಗ್ತಾ ಇರ್ತೀವಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೇಪರ್ ಆಗಿರುತ್ತೆ. 2 ಪೇಪರ್ಗಳನ್ನು ಸೇರಿಸ್ಕೊಂಡು ಸುಮಾರು 200 ಅಂಕಗಳ ಒಂದು ಪತ್ರಿಕೆ ಇದಾಗಿರುತ್ತೆ. ಪೇಪರ್ 1ರೊಳಗಡೆ ಸುಮಾರು 100 ಮಾರ್ಕ್ಸಿನ ಒಂದು ಪತ್ರಿಕೆಯನ್ನು 4-5 ಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. ಅದರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಿಮಗೆ ಕೊಡಬಯಸ್ತಾ ಇದ್ದೀನಿ. ಅಂದರೆ GKಗೆ ಸಂಬಂಧಪಟ್ಟಿರ್ತಕ್ಕಂತಹ 25 ಕ್ವಶನ್ಸ್ಗಳನ್ನು ಕೇಳಲಾಗತ್ತೆ. ಎಜುಕೇಷನ್ ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ 25 ಕ್ವಶನ್ಸ್ಗಳನ್ನು ಕೇಳಲಾಗತ್ತೆ. ಅದ್ರ ಜೊತೆಗೆ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂತಹ 12 ಕ್ವಶನ್ಸ್ಗಳನ್ನು ಕೇಳಲಾಗತ್ತೆ. ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಿರೋ ಹಾಗೆ 13 ಕ್ವಶನ್ಸ್ಗಳನ್ನು ಕೇಳಲಾಗತ್ತೆ. ಇನ್ನು ಜನರಲ್ ಮೆಂಟಲ್ ಎಬಿಲಿಟಿ ಅನ್ನೋ ಒಂದು ವಿಷಯದ ಮೇಲೆ ಸುಮಾರು 25 ಕ್ವಶನ್ಸ್ಗಳನ್ನು ಕೇಳಲಾಗತ್ತೆ. ಇವೆಲ್ಲವೂ ಸೇರಿ ಸುಮಾರು 100 ಅಂಕದ ಒಂದು ಪತ್ರಿಕೆಯನ್ನು ನಿಗದಿ ಮಾಡಲಾಗಿರುತ್ತೆ. ಪತ್ರಿಕೆ 1ರಲ್ಲಿ ಯಾವುದಾದ್ರು ಇರುತ್ತೆ ಅಂದರೆ GKಗೆ ಸಂಬಂಧಪಟ್ಟಿರ್ತಕ್ಕಂತಹ 25 ಮಾರ್ಕ್ಸ್ಗಳು, ಎಜುಕೇಷನ್ ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ 25 ಮಾರ್ಕ್ಸ್ಗಳು, ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ 12 ಮಾರ್ಕ್ಸ್ಗಳು, ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಿರ್ತಕ್ಕಂಥ 13 ಮಾರ್ಕ್ಸ್ಗಳು, ಜನರಲ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ 25 ಮಾರ್ಕ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪತ್ರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಪತ್ರಿಕೆ 1ರೊಳಗಡೆ ನಾನು ಪತ್ರಿಕೆ 2ರ ಒಂದು ವಿವರವಾಗಿರ್ತಕ್ಕಂಥ ಸಿಲೆಬಸ್ಸನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅಂದರೆ HSTR ಸಿಲೆಬಸ್ ಏನಿತ್ತು, ಇದೇ ಸಿಲೆಬಸ್ಸನ್ನು ಕಾಮನ್ ನಮಗಂತರೂ ಲಿಟ್ರೇಚರ್ ಬ್ಯಾಕ್ಗ್ರೌಂಡು ಮತ್ತು ಇಂಗ್ಲೀಷ್ ಗ್ರಾಮರು ಏನು ಕೇಳಿದ್ರು ಅದರಲ್ಲೇ ಕೇಳ್ತಾ ಹೋಗ್ತಾ ಇರಬೇಕು. ಇನ್ನು ಸ್ಪೆಸಿಫಿಕ್ಕಾಗಿ ಕೆಲವೊಂದಿಷ್ಟು ಡ್ರಾಮಾಸ್ಗಳನ್ನು, ಪೊಯೆಟ್ರಿಗಳನ್ನು ನೋಟಿಫಿಕೇಷನ್ ನಂತರ ಅವುಗಳನ್ನು ಬಿಡ್ತಾರೆ. ಸೊ ಅಲ್ಲಿವರೆಗೂ ನಾವು ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಗ್ರಾಮರು ಮತ್ತು ಪೆಡಾಗಜಿ ಮತ್ತು ಲಿಟ್ರೇಚರ್ ಬ್ಯಾಕ್ಗ್ರೌಂಡನ್ನು ನೋಡ್ತಾ ಹೋಗೋಣ.
ಲ್ಯಾಂಗ್ವೇಜ್ ಇಂಗ್ಲೀಷ್ ಸಿಲೆಬಸ್ ಫಾರ್ 8th to 10 ಹೈಸ್ಕೂಲ್ ರಿಕ್ರೂಟ್ಮೆಂಟು ಪೇಪರ್ ಸೆಕೆಂಡ್. ಸೊ ಟೋಟಲ್ ಆಗಿ 100 ಮಾರ್ಕ್ಸಿನ ಒಂದು ಪತ್ರಿಕೆ ಆಗಿರುತ್ತೆ. ಸೊ ಇಲ್ಲಿರುವಂಥ ಸಿಲೆಬಸ್ ಏನಿದೆ, ಲ್ಯಾಂಗ್ವೇಜ್ ಯೂಸ್, ಗ್ರಾಮರ್ ಎಲಿಮೆಂಟ್ಸ್ ಬಗ್ಗೆ ಸುಮಾರು 100 ಮಾರ್ಕ್ಸಿನ ಒಂದು ಪತ್ರಿಕೆ. ಇದರೊಳಗಡೆ ನೌನ್ ಆ್ಯಂಡ್ ಇಟ್ಸ್ ಟೈಪ್ಸು, ಅಲ್ಲಿ ನಂಬರ್ಸ್ ಆ್ಯಂಡ್ ಜೆಂಡರ್ಸ್ ಅನ್ನೋದ್ರ ಬಗ್ಗೆ ಒಂದಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಪ್ರನೌನ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್, ಪೊಸೆಸಿವ್ ಪ್ರನೌನ್, ಅಪಾಸ್ಟ್ರೋಫ್, ರಿಲೇಟಿವ್ ಪ್ರನೌನ್, ರಿಫ್ಲೆಕ್ಸಿವ್ ಪ್ರನೌನ್, ಯೂಸ್ ಆ್ಯಂಡ್ ಯೂಸೇಜ್, ಜೊತೆಗೆ ಪರ್ಸ್ನಲ್ ಪ್ರನೌನ್ಸ್. ಇದನ್ನು ಮುಂದಿನ ತರಗತಿ ಒಳಗಡೆ ಸಿಲೆಬಸ್ ಪ್ರಕಾರ ಇನ್ ಡೀಟೇಲ್ ಆಗಿರ್ತಕ್ಕಂತಹ ಒಂದು ವಿವರಣೆಯನ್ನು ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇನ್ನು ಪ್ರಪೋಸಿಷನ್ಸ್ ಬರುತ್ತೆ, ಯೂಸ್ ಆ್ಯಂಡ್ ಯೂಸೇಜ್, ಅಡ್ಜೆಕ್ಟಿವ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್, ಯೂಸ್ ಆ್ಯಂಡ್ ಯೂಸೇಜ್, ಕಂಪೇರಿಸನ್ ಆಫ್ ಅಡ್ಜೆಕ್ಟಿವ್ಸ್, ಕಂಜಕ್ಷನ್ಸ್, ಕೋರಿಲೇಟಿವ್, ಕಂಪೌಂಡ್, ಕ್ಲಾಸಸ್ ಆಫ್ ಕಂಜಕ್ಷನ್ಸ್, adverbial use, ಪೊಸಿಷನ್ ಆಫ್ ಅಡ್ವರ್ಬ್ಸ್, ಕಂಪೇರಿಸನ್, ವರ್ಬ್ಸ್ ಅಂತೇಳಿ ಬರುತ್ತೆ. ಅದರೊಳಗಡೆ ಟೆನ್ಸ್, ಟೈಮ್, ಆಸ್ಪೆಕ್ಟ್ಸು, ಇನ್ನು ಆಕ್ಸಲರೀಸ್, ಮಾಡಲ್ಸ್, ಫಂಕ್ಷನ್ಸ್ ಆ್ಯಂಡ್ ನೋಷನ್ಸ್ ಅಂತೇಳಿ ಬರುತ್ತೆ. ಹಾಗೆ ನೋಡ್ತಾ ಹೋದರೆ ಪಾರ್ಟಿಸಿಪಲ್ಸ್, ಜೀರನ್ಸ್, ಇನ್ಫ್ಲೆಕ್ಷನ್ಸ್, ಟು ಬಿ ಫಾರ್ಮ್ ಆಫ್ ವರ್ಬ್ಸ್, ಫಿನಿಟ್ ವರ್ಬ್, ಇನ್ಫಿನಿಟ್ ವರ್ಬ್ಸ್, ಟ್ರಾನ್ಸಿಟಿವ್ ವರ್ಬ್, intransitive verbs, strong verb, weak verbs, regular verb or irregular verb. ಇದ್ರ ಜೊತೆಗೆ ಆರ್ಟಿಕಲ್ಸ್, uses and usage, collocations, one word alternative for a phrase or a sentence, pronunciation, nature of sounds, vowels, consonants, stress, intonations, cohesive device, direct cohesive device, syntax, subject verb object agreement, words used as different parts of a speech, punctuation marks, vocabulary, synonyms, antonyms, prefixes, suffixes, number, gender, collocation, compound words, homophones, rhyming words, derivatives, primary derivatives, secondary derivatives, figures of speech, question tags, phrases, noun phrases, prepositional phrases, uses and usage, idioms, uses and usage, phonology, vowels, consonants, stress, intonations, organs of speech, nature of sound, articles, dictionary use, abbreviation forms, sentences, 7 types of sentences and their transformation. ಟ್ರಾನ್ಸ್ಫಾರ್ಮೇಷನ್ ಒಳಗಡೆ ಏನೇನು ಬರುತ್ತೆ, ಡಿಗ್ರೀಸ್ ಆಫ್ ಅ ಕಂಪ್ಯಾರಿಸನ್, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಟೈಪ್ಸ್ ಆಫ್ ಅ ಸೆಂಟೆನ್ಸಸ್, ಸಿಂಪಲ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್, ರಿಪೋರ್ಟೆಡ್ ಸ್ಪೀಚ್, clauses, identifying the types of clauses, main clauses, subordinate clauses, noun clause, adjective clause, adverbial clauses, conditional clauses, combining sentences. Second part ಆಗಿ comprehension of prose and poetry, rules of paragraph writing, error location and correction. ಸೊ ಸ್ಪೆಲ್ಲಿಂಗ್ ಕರೆಕ್ಷನ್ ಇರ್ಬೋದು, ಸೆಂಟೆನ್ಸ್ ಕರೆಕ್ಷನ್ ಇರ್ಬೋದು, ಲೆಟರ್ ರೈಟಿಂಗ್, ಟೈಪ್ಸ್ ಆಫ್ ಲೆಟರ್ ರೈಟಿಂಗ್, ಆಫ್ ಫಾರ್ಮ್ಸ್ ಆ್ಯಂಡ್ ಫಾರ್ಮೆಟ್, ಎಸ್ಸೆ ರೈಟಿಂಗ್, ಟೈಪ್ ಆ್ಯಂಡ್ ಫಾರ್ಮೆಟ್. ಇನ್ನು ಮೂರನೇ ಪಾರ್ಟ್ ಹಾಕಿ ಲಿಟ್ರೇಚರ್,
just like literature background of British and Indian literature, extracts and proverbs, study of literary forms. ಸೊ ಪೊಯಿಟ್ರಿ ಒಳಗಡೆ ಬರ್ತಿರ್ತಕ್ಕಂಥ ಫಾರ್ಮ್ಸ್ಗಳು ಸಾನೆಟ್, ಓಡ್, ಎಲಿಸೆ, ಬ್ಯಾಲೆಡ್, ಲಿರಿಕ್, ಡ್ರಾಮಾಟಿಕ್ ಮೊನೋಲೋಗ್, ಎಲಗರಿ, ಅಬ್ಸರ್ವ್ಡ್, ಬ್ಲ್ಯಾಂಕ್ ವರ್ಸ್. ಇನ್ನು ಪ್ರೋಸ್ನಲ್ಲಿ ಬರ್ತಿರ್ತಕ್ಕಂಥದ್ದು ಡ್ರಾಮಾ ಸ್ಟ್ರಕ್ಚರ್, ಕ್ಯಾರೆಕ್ಟರ್ಸ್, ಡೈಲಾಗ್ಸ್, ಸಾಲಿಕ್ಯೂ, ಟ್ರಾಜಿಡಿ, ಅಲಿಗರಿ ಕಾಮಿಡಿ, ಅಬ್ಸರ್ವ್ಡ್, ಟ್ರಾಜಿಕ್ ಕಾಮಿಡಿ. Fiction or non-fiction, author's point of view, setting or atmosphere, mood, style, allegory, observed, techniques of the prose. ಇನ್ನು ಕೆಲವೊಂದಿಷ್ಟು ಬಯೋಗ್ರಫೀಸ್ ಆ್ಯಂಡ್ ಆಟೋಬಯೋಗ್ರಫೀಸ್. ಇನ್ನು ಈ ಲಿಸ್ಟ್ ಏನಿರುತ್ತೆ, ಆಥರ್ಸ್ ಆ್ಯಂಡ್ ಪೋಯಿಟ್ಸ್, their works critical study. For detailed and critical study ಅಂತೇಳಿ ಸೊ ಈ ಒಂದು ಲಿಸ್ಟನ್ನು ಕೊಡಲಾಗುತ್ತೆ. ವಿಲಿಯಂ ಶೇಕ್ಸ್ಪಿಯರು, ಆರ್ ಕೆ ನಾರಾಯಣು, ವಿಜಯಲಕ್ಷ್ಮಿ ಪಂಡಿತು, ಆಲಿವರ್ ಗೋಲ್ಡ್ ಸ್ಮಿತ್ತು, ಖುಷ್ವಂತ್ ಸಿಂಗು. ಸೊ ಇದನ್ನು ಮೇ ಬಿ ಚೇಂಜ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ನೋಟಿಫಿಕೇಷನ್ನ ನಂತರ ಇದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇದರಲ್ಲಿರ್ತಕ್ಕಂಥದ್ದು ಕೆಲವೊಂದಿಷ್ಟುಗಳನ್ನು ಉಳಿಸ್ಕೋಬೋದು, ಅಥವಾ ಸಂಪೂರ್ಣವಾಗಿ ಇವುಗಳನ್ನು ತೆಗೆದುಹಾಕಿ ಬೇರೆ ರೀತಿಯಾಗಿರ್ತಕ್ಕಂಥ ಲಿಸ್ಟ್ಗಳನ್ನೇ ಕೊಡ್ಬೋದು. ಅದು ನೋಟಿಫಿಕೇಷನ್ ಆದ ನಂತರ ನಮಗೆ ಅದರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಸೊ ಅಲ್ಲಿವರೆಗೂ ನಾವು ಮೆಥಡಾಲಜಿ 50 ಮಾರ್ಕ್ಸ್ಗೆ ಇರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ನೋಟಿಫಿಕೇಷನ್ ಆದಮೇಲೆ ಆ 20 ಟಾಪಿಕ್ಸ್ಗಳನ್ನು ನೋಡ್ಕೊಂಡ್ರಾಯ್ತು. ಅಲ್ಲಿವರೆಗೂ ಲಿಟ್ರೇಚರ್ ಬ್ಯಾಕ್ಗ್ರೌಂಡು, ಗ್ರಾಮರು ಮತ್ತು ಮೆಥಡಾಲಜಿ ಬಗ್ಗೆ ನಾವು ಸಂಪೂರ್ಣವಾಗಿ ಪ್ರಿಪರೇಷನನ್ನು ಮಾಡ್ಕೊಂಡು ತಯಾರಾಗಿ ಇಟ್ಕೊಳ್ಳೋಣ. ನಂತರ ಅವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರಾಯಿತು. ಈ ಮೆಥಡಾಲಜಿ ಬಗ್ಗೆ ಪ್ಲೇಸ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ, ದ ನೇಚರ್ ಆಫ್ ಲ್ಯಾಂಗ್ವೇಜ್, ಪ್ರಾಬ್ಲಮ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇಂಗ್ಲೀಷ್, aims and objectives of teaching English, phonetic transcriptions, development of language skills, most important LSRW, and 6th unit, approaches, methods, techniques of teaching English, teaching of vocabulary, grammar, use of teaching learning materials in teaching English, lesson planning, importance, difference between a unit plan and lesson plan for prose, poetry, composition, importance of a textbook and its need, principles to be followed in preparing a textbook. 11th one ಏನಿರುತ್ತೆ, principles of a curriculum according to NCF 2009, evaluation in English teaching, construction of unit test, importance of a blueprint, importance of and use of study skills. ಇಷ್ಟು ಮೆಥಡಾಲಜಿ ಒಳಗಡೆ ಇರುವಂಥದ್ದು. ಇದು ಸಂಪೂರ್ಣವಾಗಿ 2ನೇ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಿಲೆಬಸ್ನ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಈ ಮುಂದಿನ ತರಗತಿ ಒಳಗಡೆ ಸ್ನೇಹಿತರೆ ನಿಮ್ಮ ಜೊತೆಗೆ ನಾನು ಈ ಹಿಂದೆ ಆಗಿರ್ತಕ್ಕಂತಹ HSTR ಓಲ್ಡ್ ಕ್ವಶನ್ ಪೇಪರ್ಗಳನ್ನು ನಿಮ್ಮ ಜೊತೆಗೆ ಇನ್ ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡುವಂತಹ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದೀನಿ. ಸುಮಾರು ಎಷ್ಟು ಕ್ವಶನ್ ಪೇಪರ್ಗಳಿದ್ದಾವೆ ಅಂದರೆ HSTRದು 7 ಓಲ್ಡ್ ಕ್ವಶನ್ ಪೇಪರ್ಗಳನ್ನು ನಾನಿಲ್ಲಿ ನಿಮ್ಮ ಜೊತೆಗೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದ್ರ ಜೊತೆಗೆ 4 ಕ್ರೈಸ್ನಿಂದ ಆಗಿರ್ತಕ್ಕಂತಹ ರಿಕ್ರೂಟ್ಮೆಂಟ್ನ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಯಾವ ವರ್ಷಗಳನ್ನಂದರೆ 2003, 2005, 2006, 2007, 2009, 2012, 2015 HSTRನ ಓಲ್ಡ್ ಕ್ವಶನ್ ಪೇಪರ್ಸ್ಗಳು. ಹಾಗೆ ಕ್ರೈಸ್ನಿಂದ ಕಾಲ್ಫರ್ ಆಗಿರ್ತಕ್ಕಂತಹ 2012, 2014, 2017, 2017
ಈ 4 ಕ್ವಶನ್ ಪೇಪರ್ಗಳನ್ನು ಇನ್ ಡೀಟೇಲ್ಡಾಗಿ ನಿಮ್ಮ ಜೊತೆಗೆ ನಾನು ಡಿಸ್ಕಸನ್ನು ಮಾಡಬೇಕು ಅಂತೇಳಿ ಪ್ಲ್ಯಾನನ್ನು ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ ಇಂಗ್ಲೀಷ್ ಪೆಡಗಾಗಿ ಮತ್ತು ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇವುಗಳನ್ನು ಸಹ ಹಂತ ಹಂತವಾಗಿ ನಿಮ್ಮ ಜೊತೆಗೆ ಡಿಸ್ಕಸನ್ನು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ಕೊಂಡಿದ್ದೀನಿ. ನಿಮ್ಮ ಪ್ರಿಪ್ರೇಷನ್ನ ಜೊತೆಗೆ ನನ್ನ ಪ್ರಿಪ್ರೇಷನ್ನು ಸಹ ಮುಂದೆ ಸಾಗಲಿ. ಜೊತೆಗೆ ನಾವು ನೋಟಿಫಿಕೇಷನ್ ಆಗಲುವರೆಗೂ ಕಾಯೋಕ್ಕಿಂತ ಇವತ್ತಿಂದಾನೇ ನಮ್ಮ ಒಂದು ಪ್ರಿಪರೇಷನ್ ಅಗೈನ್ ಟಾರ್ಗೆಟ್ HSTR ಅನ್ನೋ ಒಂದು ಧ್ಯೇಯದ ಜೊತೆಗೆ ನಮ್ಮ ಸ್ಟಡಿಗಳನ್ನು ಸ್ಟಡಿ ಪ್ಲ್ಯಾನ್ಸ್ಗಳನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.